ಜೊತೆಗೆ ಅಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂಥ ಮಾತುಗಳ ಬಗ್ಗೆ ಹೇಳೋದಾದರೆ, ಅಂದರೆ ಕನ್ನಡ ಚಿತ್ರರಂಗವನ್ನು ನಟ್ಟು ಬೋಲ್ಟು ಸರಿಯಾಗಿಲ್ಲ, ಲೂಸ್ ಆಗಿದೆ, ನಾನೆಲ್ಲ ಬಿಗಿಗೊಳಿಸ್ತೀನಿ ಅಂತ ಹೇಳಿರುವಂಥದ್ದು ಅವರು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಹಿರಿಯ ನಿರ್ದೇಶಕರಾಗಿ ಅಂದರೆ ಒಂದು ಅಷ್ಟು ಅದ್ಧೂರಿ ವೇದಿಕೆಯಲ್ಲಿ ಆ ಥರ ಮಾತನಾಡ್ಬೋದಿತ್ತ ಕನ್ನಡ ಚಿತ್ರರಂಗದ ಬಗ್ಗೆ? ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಅಂತಂದರೆ ಇಡೀ ದೇಶಕ್ಕೆ ಗೊತ್ತು. ಕನ್ನಡ ಅಂತಂದರೆ ಕನ್ನಡ ಚಿತ್ರರಂಗ. ಸರಿ, ಅದು ಅವರು ಯಾವ ಥರ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರೋ, ಬಟ್ ಆದರೆ ಆ ವೇದಿಕೆ ಮೇಲೆ ಹೇಳೋಂತಲ್ಲ, ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೋದು ಕನ್ನಡ ಚಿತ್ರರಂಗ ಭಾಗಿಯಾಗಲಿಲ್ಲ ಅಂತ. ಕನ್ನಡ ಚಿತ್ರರಂಗ ಗೋಕಾಕ್ ಚಳವಳಿಯಿಂದ ಮಾಧವಿ ರಿವರ್ದಾಗಿರ್ಬೋದು, ಹಲವಾರು ಭಾಷೆ ಸಮಸ್ಯೆಗಳು ಬಂದಾಗ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಟೈಮಲ್ಲಿ ಅವ್ರು ಇದ್ದರೋ ಇಲ್ವೋ ಗೊತ್ತಿಲ್ಲ, ಒಂದು ಸರ್ಕಾರನೇ ಬಿದ್ದೋಯ್ತು. ಅಷ್ಟು ಪವರ್ ಇದೆ ಕರ್ನಾಟಕ ಚಿತ್ರರಂಗಕ್ಕೆ. ಕೆಲವು ಕಡೆ ಅವ್ರು ಹೇಳೋದ್ರಲ್ಲಿ ಒಂದು ಮಾತು ಸರಿ ಇದೆ. ನಮ್ಮ ಮನೆ ಫಂಕ್ಷನ್ ನಡೆಯುವಾಗ ನಾವೇ ಇಲ್ಲದೆ ಇದ್ದರೆ ಹೇಗೆ, ಪ್ರತಿಯೊಬ್ಬರು ಬರಬೇಕು, ಅದಕ್ಕೆ ಸರಿಯಾದ ಆಮಂತ್ರಣ ಹೋಗಬೇಕು, ಕರಿಬೇಕು. ಈಗ ನಾನು ಚೇರ್ಮನ್ ಆಗಿದ್ದಾಗಲೂ ಅಂಬರೀಷು, ಜಯಾ ಬಚ್ಚನ್ನು, ಸಂಜಯ್ ಲೀಲಾ ಬನ್ಸಾಲಿ, ಮಣಿರತ್ನಂ ಎಲ್ಲ ಟಾಪ್ ಇಂಡಿಯನ್. ವಿಜಯ್ ಅಮೃತರಾಜ್ ಅವ್ರ ಬ್ರದರ್ನೂ ಕೂಡ ನಾನು ಹಾಲಿವುಡ್ಡಿಂದ ಕರೆಸಿದ್ದೆ. ಯಾಕಂದರೆ ಕನ್ನಡ ಚಿತ್ರರಂಗ ಅಲ್ಲಿಗೊಂದು ಲಿಂಕ್ ಏನಾದರೂ ಆಗುತ್ತೆ ಅನ್ನೋದು. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ಒಂದು ಭೇಟಿ ಮಾಡಿದಾಗ ಪರಸ್ಪರ ವಿಷಯಗಳು ಹಂಚಿಕೆ ಆದಾಗ ಏನೋ ಒಂದು ಕ್ಲಿಕ್ ಆಗುತ್ತೆ. ಬಟ್ ಒಂದು ವಿಚಾರದಲ್ಲಿ ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗ ನೀವು ಮಾಡೋಕ್ಕೆ ಬಿಡಲ್ಲ ಅಂದರೆ ಇದು ಯಾರ ತಾತನ ಮನೆಯದು ಅಲ್ಲ. ಕರ್ನಾಟಕಕ್ಕೆ 2000 ವರ್ಷದ ಇತಿಹಾಸ ಇದೆ. ಎಂತೆಂದು ಇವ್ರು ಟೆಂಪ್ರರಿ, ಇವ್ರೇನಾದ್ರು ಪರ್ಮನೆಂಟ್ ಇಲ್ಲಿ ಇವರೇ ಇರ್ತಾರ 200 ವರ್ಷ ಹೋಗ್ತಾರೆ ಬರ್ತಾರೆ ಇವರೆಲ್ಲ. ಇವ್ರನ್ನೆಲ್ಲ ನಾವು ಈ ಮಾತನ್ನು ಹೇಳೋ ಪರಿಸ್ಥಿತಿ ಅಲ್ಲ. ಆಮೇಲಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಅದನ್ನು ಒಂದು ಸಭೆ ಕರಿಬೋದಾಗಿತ್ತು, ಕರೆದು ಎಲ್ಲರನ್ನೂ ಹೇಳ್ಬೋದಾಗಿತ್ತು, ನೀವೆಲ್ಲ ಬರ್ಬೋದಾಗಿತ್ತಪ್ಪ ಅಂತ. ಇವರು ನಾವು ಟ್ಯಾಕ್ಸ್ ಫ್ರೀನೇ ಇಲ್ಲ ಈಗ. ಎಲ್ಲ ಕೆಲವರೆಲ್ಲ ಮಾತಾಡ್ತಾರೆ ಟ್ಯಾಕ್ಸ್ ಫ್ರೀ ಅಂತ. ಎಲ್ಲಿದೆ ಟ್ಯಾಕ್ಸ್ ಫ್ರೀ? ನಾವು 20% GST ಕೊಡ್ತಾಯಿದ್ದೀವಿ. ಆಮೇಲೆ ಏನು ಇವರು 5 ವರ್ಷದಿಂದ ಸಬ್ಸಿಡಿ ಕೊಟ್ಟಿಲ್ಲ. ಒಂದು ಫಿಲಮ್ ಸಿಟಿ ಮಾಡೋಕ್ಕೆ 75 ವರ್ಷ ಆಗಿದೆ. ಅವಾರ್ಡ್ 5 ವರ್ಷದಿಂದ ಕೊಟ್ಟಿಲ್ಲ. ಏನು ಕನ್ನಡ ಚಿತ್ರರಂಗಕ್ಕೆ ಇವರು ಇದು ಮಾಡ್ತಿದ್ದಾರೆ. ಟಿಕೆಟ್ ರೇಟ್ ಇವತ್ತು 1500, 2000, 3000 ಮಾಡಿ ಕನ್ನಡ ಚಿತ್ರರಂಗದ ಕನ್ನಡ ಜನತೆನ ಕೊಳ್ಳೆ ಹೊಡಿತಿದ್ದಾರೆ. ಅದಕ್ಕೆ ಯಾಕೆ ಇವರು ಉತ್ತರ ಕೊಡ್ತಾಯಿಲ್ಲ? ಅದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಆಮೇಲಿಂದ ಇನ್ನೊಂದು ಏನಂದರೆ, ರೈಲ್ವೆ ಸ್ಟೇಷನಲ್ಲಿ ಕೂಲಿ ಮಾಡೋರು ನಾವು. ನಮಗೆ ಇವತ್ತು ಹೊರಗಡೆ ರಾಜ್ಯಗಳಲ್ಲಿ 5 ಕೋಟಿ, 7 ಕೋಟಿ, 6 ಕೋಟಿ ಸಬ್ಸಿಡಿ ಕೊಡ್ತಿದ್ದಾರೆ. ಇವರು ಇನ್ನೂ 63ನೇ ಇಸ್ವಿದು 10 ಲಕ್ಷ ಕೊಡ್ತಾಯಿದ್ದಾರೆ. ಅದು 5 ವರ್ಷ ಆದಮೇಲೆ ಕೊಡ್ತಾಯಿದ್ದಾರೆ. ಆದ್ದರಿಂದ ಅವರು ಮಾತಾಡುವಾಗ ನೋಡ್ಕೋಬೇಕು, ನಮ್ಮ ಕಡೆಯಿಂದ ಏನಾಗಿದೆ, ಅವ್ರ ಕಡೆಯಿಂದ ಏನಾಗಿದೆ ಅಂತ ಕೂತ್ಕೊಂಡು ಒಂದು ಸಭೆ ಕರೆದು ಅದನ್ನು ಅಲ್ಲಿ ಹೇಳೋ ಬದಲು ಪ್ರತಿಯೊಬ್ಬರನ್ನು ಕರೆದು ಒಂದು ಕಾಫಿ ಟಿಫನ್ ಕೊಟ್ಟು, ಹಿಂದಿನ ಚೀಫ್ ಮಿನಿಸ್ಟ್ರುಗಳೆಲ್ಲ ದೇವೇಗೌಡರಾಗಿರ್ಬೋದು, ಮೊಯ್ಲಿಯವರಾಗಿರ್ಬೋದು, ಗುಂಡೂರಾಯರಾಗಿರ್ಬೋದು, ನಮ್ಮ ಬಂಗಾರಪ್ಪನವರಾಗಿರ್ಬೋದು, ಪ್ರತಿಯೊಬ್ಬರೂ ಅಟ್ಲೀಸ್ಟ್ ಒಂದು 6 ತಿಂಗಳಿಗೊಂದು ಸರಿ. ಈಗ ಸಿದ್ದರಾಮಯ್ಯನವರು 2 ಸರಿ ನಮ್ಮನ್ನು ಕರೆದು ನಾವು ಅವ್ರಿಗೆ ಎಲ್ಲನೂ ಕೊಟ್ಟಿದ್ದೀವಿ, ಏನಾಗಬೇಕು ಇಂಡಸ್ಟ್ರಿಗೆ ಅಂತ. ಅವರು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಅವರ ವಸ್ತುಗಳಲ್ಲಿ ಕೆಲವು ವಿಚಾರಗಳು ಆಗಿಲ್ಲ, ಬಟ್ ಆದರೂ ಇವತ್ತಿಲ್ಲ ನಾಳೆ ಮಾಡ್ತಾರೆ. ಬಟ್ ಆದರೆ ಈ ಭಾಷೆ ಒಂದು ಬೇಕಾಗಿರಲಿಲ್ಲ ಅನ್ನೋದೇ ಒಂದು ನಮಗೆ ಒಂದು ವೇದನೆ.